ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಈಗ ಮೆಟ್ರೋ ದರದ ವಿಚಾರದಲ್ಲೂ ಕೂಡ ಕೇಂದ್ರದ ಮೇಲೆ ರಾಜ್ಯ, ರಾಜ್ಯದ ಮೇಲೆ ಕೇಂದ್ರ, ಈ ಥರ ಗೂಬೆ ಕೂರಿಸೋ ಕೆಲಸ ಆಯ್ತೇ ಹೊರತು ಯಾರು ಕೂಡ ಕ್ಲಾರಿಟಿ ಕೊಡದೆ ಒಂದು ರೀತಿ ಗೊಂದಲಕ್ಕೆ ಈಡು ಮಾಡಿದ್ರು ಅಂತ ಅನ್ಸೋದಿಲ್ವಾ? ಇವ್ರಿಗೆ ಸಮಸ್ಯೆ ನಮ್ಮ ಮೇಲೆ ಬರುತ್ತೆ ಅಂತ ಆಗ್ಬಿಟ್ರೆ, ರಾಜ್ಯ ಸರ್ಕಾರದ ಮೇಲೆ ಬರುತ್ತೆ ಅಂತ ಆಗ್ಬಿಟ್ರೆ ಅದಕ್ಕೆ ಗೊಂದಲ ನಿರ್ಮಾಣ ಮಾಡ್ತಾರೆ. ಉದಾಹರಣೆಗೆ ಮೆಟ್ರೋ ರೈಲಿನ ಟಿಕೆಟ್ ಬೆಲೆಯನ್ನ ನಿರ್ಧಾರ ಮಾಡುವಂಥದ್ದು ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರ ಅನ್ನೋದು ಪ್ರಶ್ನೆ. ಹೌದು. ಇದರೊಳಗಡೆ ರಾಜ್ಯ ಸರ್ಕಾರದಿಂದನೂ ಕೆಲವರು ಪ್ರತಿನಿಧಿಗಳಿರ್ತಾರೆ, ಕೇಂದ್ರ ಸರ್ಕಾರದಿಂದನೂ ಕೂಡ ಕೆಲವು ಪ್ರತಿನಿಧಿಗಳಿರ್ತಾರೆ. ಇಬ್ರು ಸೇರ್ಬಿಟ್ಟು ನಿಶ್ಚಯ ಮಾಡೋದು ಎಲ್ಲಿ? ಕೇಂದ್ರದಲ್ಲಿ. ಹಾಗಾಗಿ ಕೇಂದ್ರ ಸರ್ಕಾರ ನಿಶ್ಚಯ ಮಾಡುತ್ತೆ ಅಂತ ಹೆಂಗ್ ಹೇಳ್ತಾರೆ ಇವರು? ನಿಮ್ಮ ಪ್ರತಿನಿಧಿಗಳು ಇರ್ತಾರಲ್ಲಿ, ರಾಜ್ಯದ ಪ್ರತಿನಿಧಿ ಇರ್ತಾರೆ, ರಾಜ್ಯದವರು ಕೇಂದ್ರದವರು ಇರ್ತಾರೆ. ಕೇಂದ್ರ ಹೆಂಗ್ ನಿಶ್ಚಯ ಮಾಡುತ್ತೆ? ನಾನು ಇದನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಬಯಸ್ತೇನೆ. ನಿಮ್ ರೆಪ್ರೆಸೆಂಟೇಟಿವ್ಸ್ ಇದಾರೆ ತಾನೇ ಅಲ್ಲಿ, ಕೇಂದ್ರದವರು ಇದ್ದಾರೆ, ಇಬ್ರು ಸೇರೆ ನಿಶ್ಚಯ ಮಾಡಬೇಕು. ಈ ತರ ಸಿಸ್ಟಮ್ ಇರೋದು. ಇದು ಕೇಂದ್ರದ ಮೇಲೆ ಒತ್ತಾಕುವಂತ ಕೆಲಸ ಇದೇನಿದು? ಹಾಗಾಗಿ ಈ ತರ ಕೆಟ್ಟ ರಾಜಕಾರಣವನ್ನ ಸರ್ಕಾರ ಮಾಡೋದನ್ನ ಬಿಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಆಡಳಿತ ಸರ್ಕಾರ ಎಲ್ಲೆಲ್ಲಿ ವೈಫಲ್ಯವನ್ನು ಅನುಭವಿಸ್ತಿದೆ ಅನ್ನೋದನ್ನ ನೀವು ಉಲ್ಲೇಖ ಮಾಡಿದ್ರು ಕೂಡ ಬಹುತೇಕ ಕಾಂಗ್ರೆಸ್ ನಾಯಕರು 2028ಕ್ಕೆ ನಾವೇ ಅಂತ ಹೇಳ್ತಿದ್ದಾರೆ. ಮಣ್ಣಿಗೆ ಬಿದ್ರು ಪೈಲವಾನ್ ಒಬ್ಬ ಕೆಳಗಡೆ ಬಿದ್ರು ಕೂಡ ಇಲ್ಲ ನಂದು ಇನ್ನು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳಿ, ಹಂಗೆ ಜನ ಇವರಿಗೆ ಚೀತು ಅಂತ ಬೈತಾ ಇದ್ದಾರೆ. ಚೀತು ಅಂತ ಬೈತದ್ರ ಅಕ್ಷರಶಃ. ಎಲೆಕ್ಷನ್ ನಡೆದ್ರೆ ನನ್ನ ಪ್ರಕಾರ ಸೋತು ಮನೆಗೆ ಹೋಗ್ತಾರೆ. ಆದ್ರೆ ಇವ್ರು ಏನ್ ಹೇಳ್ತಾ ಇದ್ದಾರೆ? ಹೇಳ್ಬೇಕಲ್ಲ, ಯಾಕಂದ್ರೆ ಇಲ್ಲ ಸೋತ್ ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ನಾವೇ ಅಧಿಕಾರಕ್ಕೆ ಬರೋದು ಅಂತ. ಜಿಬಿಎ ಚುನಾವಣೆ ಬೇರೆ ಇರೋದ್ರಿಂದಾಗಿ ನಿಮ್ಮ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಿದ್ರಿ ನೀವು. ಎಲ್ಲಿ ಎಷ್ಟು ಸೀಟ್ ಬಂದಿದೆ ನಿಮಗೆ ಮಹಾರಾಷ್ಟ್ರದಲ್ಲಿ? ಒಂದು 5-6 ಸೀಟ್ ಬಂದಿರ್ಬೇಕೇನೋ ಅಷ್ಟೇ. ಮಹಾರಾಷ್ಟ್ರ 15 ಸೀಟ್ ಅಷ್ಟೇ, ಓನ್ಲಿ 15 ಸೀಟ್. ಏನಾಯ್ತು ಹರಿಯಾಣದಲ್ಲಿ, ಛತ್ತೀಸ್ಗಢದಲ್ಲಿ ಏನಾಯ್ತು, ಮಧ್ಯಪ್ರದೇಶದಲ್ಲಿ ಏನಾಯ್ತು? ಇಡೀ ದೇಶದಲ್ಲಿ ಕೇವಲ 3 ರಾಜ್ಯಗಳಲ್ಲಿ, ಅದು ತೆಲಂಗಾಣ, ಕರ್ನಾಟಕ ಮತ್ತು ಹಿಮಾಚಲ್, 3 ಇಡೀ ದೇಶದಲ್ಲಿ 21 ಕಡೆಗಳಲ್ಲಿ, ದೇಶದ 21 ಕಡೆಗಳಲ್ಲಿ ಬಿಜೆಪಿ ನೇತೃತ್ವದ NDA ಸರ್ಕಾರ ಇದೆ. ಅದು ಓಟ್ ಚೋರಿಯಿಂದ ಅಂತಾರಲ್ಲ. ಓಟ್ ಅಂದ್ರೆ ಕುಣಿಲಾರಕ್ ಬರದೇ ಇರ್ತಕ್ಕಂಥವ್ರು ನೆಲ ಡೊಂಕು ಅನ್ನಂಗೆ. ಓಟ್ ಚೋರಿ ಹೆಂಗಾಗತ್ತೆ? ಓಟ್ ಚೋರಿ ಹೆಂಗಾಗತ್ತೆ? ನಿಮ್ಮ ಪ್ರತಿ ಬೂತ್ ಅಲ್ಲಿ ನಿಮ್ ಪೋಲಿಂಗ್ ಏಜೆಂಟ್ ಇರ್ತಾರೆ, ವೋಟಿಂಗ್ ಆಗಿರುತ್ತೆ. ಎಲೆಕ್ಟ್ರಾನಿಕ್ ಮಷಿನ್ ಮೂಲಕನೇ ವೋಟಿಂಗ್ ಆಗ್ತೀವಿ, ಎಲೆಕ್ಟ್ರಾನಿಕ್ ಮಷಿನ್ ನಲ್ಲೇ ಕೌಂಟಿಂಗ್ ಆಗತ್ತೆ. ಕೋರ್ಟ್ಗಳಿದೆ, ನಿಮ್ ಪೋಲಿಂಗ್ ಏಜೆಂಟ್ ಇರ್ತಾರೆ. ಪ್ರತಿಯೊಂದು MLA ಕಾನ್ಸ್ಟಿಟ್ಯೂನ್ಸಿಗೆ ನಿಮ್ MLA ಕ್ಯಾಂಡಿಡೇಟ್ ಜೊತೆನಲ್ಲಿ BLA 1 ಇರ್ತಾನೆ, MLA ಕ್ಯಾಂಡಿಡೇಟ್ ಇರ್ತಾನೆ, ಕೋರ್ಟ್ ವ್ಯವಸ್ಥೆ ಇದೆ. ಇದೆಲ್ಲದರ ಮಧ್ಯದಲ್ಲೂ ಕೂಡ ವೋಟ್ ಚೋರಿ ನಡೆಯುತ್ತಾ? ಕ್ಯಾಮ್ರಾಗಳಿದೆ, ಅಲ್ಲಿ ಅಫಿಷಿಯಲ್ಸ್ ಕೂತ್ಕೊಂಡಿರ್ತಾರೆ. ಇದೇ ವಿಚಾರಕ್ಕೆ ಜಿಬಿಎ ಬ್ಯಾಲೆಟ್ ಪೇಪರ್ ಅಂತ ಹೇಳಿದ್ದಾರೆ. ಹೇಳಿ, ನಮ್ಗೇನ್ ಸಮಸ್ಯೆ ಇಲ್ಲ. ಈಗ ಉದಾಹರಣೆ ನಮ್ದು ತಂತ್ರಜ್ಞಾನ, ಮೊಬೈಲ್ ಯುಗ, ಡಿಜಿಟಲ್ ಯುಗ ಅಂತ ಹೇಳ್ತಾ ಇದ್ದಾರೆ. ಇಲ್ಲಪ್ಪ ನಾವು ತ್ರೇತಾಯುಗಕ್ಕೆ ಹೋಗೋದು, ನಾವು ದ್ವಾಪರ ಯುಗಕ್ಕೆ ಹೋಗೋದು ಅಂತ ಹೇಳಿದ್ರೆ ನಾವೇನು ಮಾಡಕ್ಕಾಗಲ್ಲ. ಜನ ನಿಮಗೆ ಉತ್ತರ ಕೊಡ್ತಾರೆ. ಉದಾಹರಣೆ ಬೆಂಗಳೂರಿನಲ್ಲಿ ಇಷ್ಟೊಂದು ಟೆಕ್ನಾಲಜಿ ಇದೆ. ಈಗ ಎಲ್ಲ ಯೂತ್ಸು ಇಲ್ಲಪ್ಪ ನೀವು ಅದೇ ಪೇಪರ್ನಲ್ಲೇ ಬಂದ್ಬಿಟ್ಟು ಒತ್ತಿ ಓಟ್ ಹಾಕ್ಬೇಕು ಅಂತ ಅಂದ್ರೆ, ಮುಂಚೆ ಎಲೆಕ್ಟ್ರಾನಿಕ್ ಮಷಿನ್ ನಲ್ಲಿ EVM ನಲ್ಲಿ ಓಟ್ ಹಾಕ್ತಾ ಇದ್ರು. ಯಾಕೆ ಹಿಂಗೆ ಅಂತಂದ್ರೆ ಓಟ್ ಚೋರಿ. ರಾಹುಲ್ ಗಾಂಧಿಗೆ ಮತ್ತೊಂದ್ಸರಿ ಕಪಾಳ ಮೋಕ್ಷ ಆಗತ್ತೆ. ನಮಗೆ ನಾವೆಲ್ಲದಕ್ಕೂ ರೆಡಿ ಇದ್ದೀವಿ, ನಮ್ದು ಯಾವ್ದಕ್ಕೂ ತಕರಾರಿಲ್ಲ, ಎಲ್ಲದಕ್ಕೂ ರೆಡಿ ಇದೀವಿ. ನಿಮ್ದು ಅಧಿಕಾರ ಇದೆ, ನಿಮಗೆ ಮೆಜಾರಿಟಿ ಕೊಟ್ಟಿದ್ದಾರೆ, ಮಾಡಿ ನೋಡೋಣ. ನಿಮಗೆ ವಿಶ್ವಾಸ ಇದೆಯಾ ಜಿಬಿಎ ಇರ್ಬೋದು ಮುಂದಿನ 20? ಯಾವುದೇ ಮಾಧ್ಯಮದ ಮೂಲಕ ಚುನಾವಣೆ ನಡೀಲಿ, ನಾವು ಅಧಿಕಾರಕ್ಕೆ ಬರ್ತೀವಿ.